ದೊಡ್ಡಬಳ್ಳಾಪುರ ಬಮೂಲ್ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಅಧಿಕಾರ ಸ್ವೀಕಾರದ ಬಳಿಕ ನಷ್ಟದಲ್ಲಿದ್ದ ಸಂಸ್ಥೆ ಲಾಭಾಂಶದತ್ತ ಮುಖ ಮಾಡಿದೆ. ಲಾಭಾಂಶದ ಹಣವನ್ನು ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಈ ಮೂಲಕ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟ ಕೆಎಂಎಫ್ ಒಕ್ಕೂಟಗಳಲ್ಲಿಯೇ ಮಾದರಿ ಒಕ್ಕೂಟವಾಗಿದೆ ಎಂದು ಬಮೂಲ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ಹೇಳಿದರು. ತಾಲೂಕಿನ ಮಾದಗೊಂಡನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಅವರು ಮಾತನಾಡಿದರು. ಒಕ್ಕೂಟದಲ್ಲಿ ನೂರಾರು ಲೋಪಗಳನ್ನು ಸರಿಪಡಿಸಲಾಗಿದೆ. ಅಕ್ರಮ ವ್ಯವಹಾರಗಳಿಗೆ ಸಂಪೂರ್ಣ ಕಡಿವಾಣ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ರೈತರ ಅನುಕೂಲಕ್ಕಾಗಿ ಸಾಲದ ಮೇಳವನ್ನ ಹಮ್ಮಿಕೊಳ್ಳಲಾಗುವುದು. ಏನಿವತ್ತು ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದ ವಾರ್ಷಿಕ ಸಭೆ ಮಾಡೋದೇನು ಉದ್ದೇಶ ಅಂದ್ರೆ, ನಮ್ಮ ಸಂಘದಲ್ಲಿರ್ತಕ್ಕಂಥ ಕಾರ್ಯಕಾರಿ ಮಂಡಳಿಯವರು, ಉದಾಹರಣೆಗೆ ನನ್ನ ಸಹಪಾಠಿಗಳಾದಂತ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಮತ್ತೆ ನಮ್ಮ ಕಾರ್ಯದರ್ಶಿ, ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರು ಏನಾದ್ರೂ ಈ ಒಂದು ಸಂಘದಲ್ಲಿ ಅಕ್ರಮ ಮಾಡ್ಯವರ, ನಮ್ಮ ರೈತರಿಗೆ ದುಡ್ಡು ತಲುಪಿಸೋದ್ರಲ್ಲಿ ಏನಾದ್ರು ತಪ್ಪು ಮಾಡ್ಯವರ, ಇಲ್ಲ ಸೌಲಭ್ಯ ತಲುಪಿಸೋದ್ರಲ್ಲಿ ಏನಾದ್ರು ತಪ್ಪು ಮಾಡ್ಯವರ, ಇಲ್ಲ ಯಾವುದೋ ಒಂದು ಹಸು ಇನ್ಶೂರೆನ್ಸ್ ಕೊಡೋದ್ರಲ್ಲಿ ಏನಾದ್ರು ಕಮಿಷನ್ ತಗೊಂಡವ್ರ, ಈ ತರ ಸಾಕಷ್ಟು ಆರೋಪಗಳಿರ್ತಾವ. ಆ ಆರೋಪಗಳು ಏನಾದ್ರು ಇದ್ರೆ ಇವತ್ತು ಅದನ್ನ ನಾವು ನೀವು ಕುತ್ಕೊಂಡು ಚರ್ಚೆ ಮಾಡಿ ಅದನ್ನ ಬಗೆಹರಿಸಬೇಕು. ಯಾಕಂದ್ರೆ ನಮ್ಮ ರೈತರಿಗೆ ಇವತ್ತಿನ ಅವಕಾಶ ಬಿಟ್ರೆ ತಿರ್ಗಿ ನಿಮ್ಮನ್ನ ಇನ್ನೊಂದು ವರ್ಷ ಸೇರ್ಸಲ್ಲ. ಇಲ್ಲ ಅವ್ರು 10 ಜನ 12 ಜನ ಕುತ್ಕೊಂತಾರೆ, ಮೀಟಿಂಗ್ ಮಾಡ್ತಾರೆ, ಏನೋ ಒಂದು ಈ ಸಂಘಕ್ಕೆ ಒಳ್ಳೇದಾಗಂಗೇನೋ ಒಂದು ಮಾಡ್ಕೊಂಡು ಓದ್ತಾರೆ. ಆ ತರದ್ದೇನಾದ್ರೂ ವಿಚಾರಗಳಿದ್ರೆ ಇವತ್ತಿಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ, ನೋಡಪ್ಪ ನಮ್ಗೆ ಹಿಂಗೆ ಹಸು ಸತ್ತೋದ್ರು ನೀನು ಇನ್ಶೂರೆನ್ಸ್ ಕೊಟ್ಟಿಲ್ಲ, ಇಲ್ಲ ನಮ್ಮ ಮನೇಲಿ ಕಾಯಿಲೆ ಬಿದ್ರು ನೀನು ಹಾಸ್ಪಿಟಲ್ ಬಿಲ್ ಕೊಡಿಸಿಲ್ಲ, ಇಲ್ಲ ನಮ್ಮ ಆಲಂ ಬಿಲ್ ಅಲ್ಲಿ ಈ ತರ ತೊಂದರೆ ಆಗಿದೆ, ಆ ಒಂದು ವಿಚಾರಗಳನ್ನ ನಿಮಗ್ ಸ್ಪಂದಿಸದೆ ಹೋದ್ರೆ ಇವತ್ತು ನೀವೆಲ್ಲ ಕೇಳೋದಕ್ಕೆ ನಿಮ್ಗೊಂದು ಹಕ್ಕೈತೆ. ಇವತ್ತು ಹಾಲಿನ ಫ್ಯಾಟ್ ಅಳತೆ ಮಾಡಲು ತಂತ್ರಜ್ಞಾನದ ಮೊರೆ ಹೋಗಿದ್ದೇವೆ. ರೈತರಿಗೆ ಯಾವುದೇ ಅನ್ಯಾಯವಾಗುವುದಿಲ್ಲ. ಹಸುಗಳ ವಿಮೆಯನ್ನ 2.5 ಲಕ್ಷಕ್ಕೆ ಏರಿಕೆ ಮಾಡಲು ಒಕ್ಕೂಟದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗುವುದು. ಇಂದಿನ ದಿನಗಳಲ್ಲಿ ಹೈನುಗಾರಿಕೆ ಕೇವಲ ಉಪಕಸುಬು ಅಲ್ಲ, ಅದೊಂದು ಪ್ರಮುಖ ಜೀವನಾಧಾರ. ಸದಸ್ಯರಿಗೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಪಶು ಆಹಾರ, ಖನಿಜ ಮಿಶ್ರಣ, ಬೀಜೋಪಚಾರ ಮತ್ತು ಕೃತಕ ಗರ್ಭಧಾರಣೆ ಸೇವೆಗಳು ಲಭ್ಯವಾಗುತ್ತವೆ ಎಂದರು. ಈ ವರ್ಷದ ಮ್ಯಾಟ್ಗಳು ಗುಣಮಟ್ಟದಲ್ಲಿ ಕಳಪೆ ಕಂಡು ಬಂದಿದ್ದರಿಂದ ವಾಪಸ್ ಕಳುಹಿಸಲಾಗಿದೆ. ಗುಣಮಟ್ಟದ ಮ್ಯಾಟ್ಗಳನ್ನು ಶೀಘ್ರವಾಗಿ ರೈತರಿಗೆ ನೀಡಲಾಗುವುದು ಎಂದರು. ಡೇರಿಯ ನೂತನ ಕಟ್ಟಡ ಕಾಮಗಾರಿಗೆ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.